ಸೂರ್ಯಾಸ್ತದ ಸಮಯದಲ್ಲಿ ಕಣ್ಮರೆಯಾಗುತ್ತಿದ್ದ ಬೆಳಕಿನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಆನಂದ್ ಎಂಬ ಹುಡುಗನಿದ್ದ. ಆನಂದ್ಗೆ ಹೊಸ ವಿಷಯಗಳನ್ನು ಕಲಿಯುವ ಹವ್ಯಾಸ. ಒಂದು ದಿನ ಹಳ್ಳಿಯ ಹೊರಗಿನ ಕಾಡಿನಲ್ಲಿ ಒಂದು ಪುಟ್ಟ ಮಗು ಕಳೆದು ಹೋಯಿತು. ಎಲ್ಲರೂ ಹುಡುಕಾಡಿದರೂ ಸಿಗಲಿಲ್ಲ. ಆನಂದ್ಗೆ ಮಗುವಿನ ನೆನಪು ಬಂತು. ಅವನು ಕಾಡಿನೊಳಗೆ ಹೋದ. ಎಲೆಗಳ ಸದ್ದಿನಲ್ಲಿ ಒಂದು ಸಣ್ಣ ಧ್ವನಿ ಕೇಳಿಸಿತು. ಹತ್ತಿರ ಹೋದಾಗ ಒಂದು ಮರದ ಬುಡದಲ್ಲಿ ಮಗು ಅಳುತ್ತಾ ಕುಳಿತಿತ್ತು. ಆನಂದ್ ಮಗುವನ್ನು ಎತ್ತಿಕೊಂಡು ಅದರ ತಾಯಿಯ ಬಳಿ ತಲುಪಿಸಿದ. ಹಳ್ಳಿಯವರೆಲ್ಲ ಆನಂದ್ಗೆ ಧನ್ಯವಾದ ಹೇಳಿದರು. ಅಂದಿನಿಂದ ಆನಂದ್ಗೆ ಕಾಡಿನ ರಕ್ಷಕ ಎಂದು ಹೆಸರಾಯಿತು. ಅವನು ಕಲಿತ ಪಾಠ: ಸಹಾಯ ಮಾಡುವುದು ಯಾವತ್ತೂ ಮರೆಯಬಾರದು.